ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ವ್ಲಾಗ್ 3 ಇದು 2 ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವ್ಲಾಗಲ್ಲಿ ನಾನು ಕನ್ಸೀವ್ ಆಗಿದ್ದು ಹೇಗೆ, ಏನೇನು ಪ್ರಾಬ್ಲಮ್ಸ್ ಇತ್ತು, ಹೇಗೆ ಕನ್ಸೀವ್ ಆದೆ ಅದನ್ನು ಹೇಳಿದ್ದೀನಿ. ಸೆಕೆಂಡ್ ವ್ಲಾಗಲ್ಲಿ ನನ್ನ ಟ್ರೈಮಿಸ್ಟರ್ ಕಂಪ್ಲೀಟ್ ಆಗಿದ್ದು, ನನ್ನ ಸೀಮಂತ ಎಲ್ಲವನ್ನು ಹೇಳಿದ್ದೀನಿ. ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗೋವರೆಗೂ ಹೇಳಿದ್ದೀನಿ. ಈಗ ನನ್ನ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ರು. ಲಾಸ್ಟ್ ವಿಡಿಯೋದಲ್ಲಿ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿವರೆಗೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಆ 2 ವಿಡಿಯೋನ ನೋಡ್ಕೊಂಡು ಬನ್ನಿ, ಆಗ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಸ್ಬೆಂಡ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ರಿಸೆಪ್ಷನಲ್ಲಿ ಇದ್ದರು ಹಸ್ಬೆಂಡು. ನಮ್ಮದು ಜನರಲ್ ವಾರ್ಡ್ ಆಗಿರೋದ್ರಿಂದ ಯಾರನ್ನು ಕೂಡ ವಾರ್ಡಿಗೆ ಬಿಡ್ತಾ ಇರಲಿಲ್ಲ. ರಿಸೆಪ್ಷನ್ ಹತ್ರ ಕೂತ್ಕೊಳ್ಳೋಕ್ಕೆ ಹೇಳ್ತಿದ್ರು. ಅದಾದಮೇಲೆ ಹಸ್ಬೆಂಡ್ ಓಡ್ಕೊಂಡು ಬಂದು ಏನೂ ಹೆದರ್ಕೋಬೇಡ, ಏನೂ ಆಗೋದಿಲ್ಲ, ನಾವೆಲ್ಲರೂ ಇರ್ತೀವಿ, ಟೆನ್ಷನ್ ಮಾಡ್ಕೋಬೇಡ, ಹೋಗಿ ಬಾ ಅಂತ ಹೇಳಿದ್ರು. ಫುಲ್ ಖುಷಿ ಆಯಿತು. ಹಿಂಗೆ ಮಲ್ಕೊಂಡು ಇದ್ರಲ್ಲಿ ಕರ್ಕೊಂಡು ಹೋಗ್ತಾರಲ್ವ, ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಖುಷಿ ಆಯಿತು. ಅದಾದಮೇಲೆ ನನಗೆ ಒಳಗೆ ಫುಲ್ಲು ಆಪ್ರೇಷನ್ ಅಲ್ವಾ, ಅದುವರೆಗೂ ಒಂದು ಸತಿಗೂ ಹಾಸ್ಪಿಟಲಲ್ಲಿ ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಳ್ಳೋದಕ್ಕೂ ಎದುರುತ್ತಿದ್ದವಳು ನಾನು. ಹೇಗೆ ಡ್ರಿಪ್ಸ್ ಹಾಕ್ಸ್ಕೊಂಡು ಹೇಗೆ ಯೂರಿನ್ ಪೈಪೆಲ್ಲ ಹಾಕಿದ್ರು ನಿಜ ಕೂಡ ನನಗೆ ಗೊತ್ತಿಲ್ಲ. ಅದಾದಮೇಲೆ ಹಾಗೆ ಅಲ್ಲಿ ನರ್ಸು, ಕಾಮಾಕ್ಷಿ ಹಾಸ್ಪಿಟಲಲ್ಲಿ ನಂದು ಡೆಲಿವರಿ ಆಗಿದ್ದು, ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು ತುಂಬಾ ಕೋಆಪ್ರೇಟಿವ್ ಆಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ನನಗಂತೂ ಅದು ತುಂಬಾ ಖುಷಿ ಆಯಿತು. ಅದಾದಮೇಲೆ ಕರ್ಕೊಂಡೋದ್ರು. ಒಳಗೆ ಏನಾಗುತ್ತೋ ಎಂತಾಗುತ್ತೋ ಅಂತ ಭಯ. ಕರ್ಕೊಂಡೋಗಿ ಒಂದು 5 ನಿಮಿಷ ಯಾರೂ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಒಂದು 5 ನಿಮಿಷ 6 ನಿಮಿಷ ಅನಿಸುತ್ತೆ. ಒಬ್ಬಳೇ ಇದ್ದೀನಿ ಆಪ್ರೇಷನ್ ಥಿಯೇಟ್ರಲ್ಲಿ, ಯಾರೂ ಬಂದಿಲ್ಲ ಇನ್ನು. ಅಂದರೆ ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಆದರೆ ಏನೋ ಕೆಲಸ ಇತ್ತು ಅನಿಸುತ್ತೆ, ಹೊರಗಡೆ ಹೋಗಿದ್ದಾರೆ. ಭಯ ಆಗ್ತಿದೆ ನನಗೆ, ಒಳಗಡೆ ಪುಕ್ಕ ಅಂತ ಇದೆ. ಆಮೇಲೆ ಅನಸ್ತೇಷ ಕೊಡ್ತಾರಲ್ಲ, ಅವರು ಡಾಕ್ಟ್ರು ಬಂದರು, ಅನಸ್ತೇಷ ಕೊಟ್ಟರು. ಆ್ಯಕ್ಚುಲಿ ಆ ಡಾಕ್ಟ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಕೆಲವೊಬ್ಬರು ಅನಸ್ತೇಷ ಡಾಕ್ಟ್ರು ಕರೆಕ್ಟಾಗಿ ಅನಸ್ತೇಷ ಕೊಡಲ್ಲ, ಆಗ ಅವ್ರಿಗೆ ತುಂಬಾ ಬ್ಯಾಕ್ ಪೇಯ್ನ್ ಬರೋದು, ತುಂಬ ಕಷ್ಟ ಆಗೋದು, ಆ ಥರ ಎಲ್ಲ ಆಗುತ್ತೆ. ನನಗೆ ಇದುವರೆಗೂ ನನಗೆ ಅಷ್ಟಾಗಿ ಬ್ಯಾಕ್ ಪೇಯ್ನ್ ಅನ್ನೋದು ನನಗೆ ಕಾಣಿಸೇ ಇಲ್ಲ. ಕರೆಕ್ಟಾಗಿ ಇಂಜೆಕ್ಷನ್ ನರಕ್ಕೆ ಕೊಡಬೇಕು, ಕೆಲವೊಬ್ಬರು ಬೋನಿಗೆ ಟಚ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ, ಆದರೆ ನನಗೆ ಯಾವುದೇ ಥರ ಬ್ಯಾಕ್ ಪೇಯ್ನ್ ಅಷ್ಟಾಗಿ ಬರೋದಿಲ್ಲ. ಕೆಲವೊಬ್ಬರು ನಮ್ಮ ಏಜವರು ತುಂಬ ಹೇಳ್ತಿರ್ತಾರೆ ಅನಸ್ತೇಷ ಕೊಟ್ಟಿರೋದು ಕರೆಕ್ಟಾಗಿಲ್ಲ ಅಂದರೆ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ. ಅವರು ಕೂಡ ಕೊಟ್ಟೋದ್ಮೇಲೆ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡ್ರು. ಡಾಕ್ಟ್ರು ಬಂದರು, ಹೆಡ್ ನರ್ಸು, ಸ್ಟಾಫು ಎಲ್ಲ ಕೂಡ ಇದ್ದಾರೆ. ನನ್ನ ಫೇಸಿಗೆ ಹಿಂಗೆ ಅಡ್ಡ ಮಾಡಿ ನನಗೇನು ಭಯ ಆಗ್ತಿದೆ ಅಂದರೆ ಅನಸ್ತೇಷ ಪವರ್ ಬರೋಕ್ಕೂ ಮುಂಚೆನೇ ಇವರೇನಾದರೂ ಕಟ್ ಮಾಡಿಬಿಟ್ರೆ ಏನು ಮಾಡೋದು, ಪೇಯ್ನ್ ಆಗುತ್ತಾ ಅಂತ ನನಗೆ ಅನಿಸ್ತಾಯಿತ್ತು. ಅವರಿಗೆ ಗೊತ್ತಿರುತ್ತೆ ಡಾಕ್ಟ್ರಿಗೆ ಅಂಥದ್ದು, ದಿನ ಎಷ್ಟು ಸಿಸರಿಂಗ್ ಮಾಡ್ತಿರ್ತಾರಲ್ವ, ಆಗ ಅವರು ವೆಯ್ಟ್ ಮಾಡ್ತಾರೆ, ಇಷ್ಟು ಸೆಕೆಂಡ್ಸ್ ಇಷ್ಟು ನಿಮಿಷ ಅಂತ ಇರುತ್ತೆ. ಅದಾದಮೇಲೆ ನನಗೆ ಏನೋ ಕಾಣಬಾರ್ದು, ಎದುರು ಬಿಡ್ತಾರೆ ಅಂತ ಹೇಳಿ ನಮಗೆ ಒಂದು ಅಡ್ಡ ಇರುತ್ತೆ, ನಾವು ಮಲಗಿರ್ತೀವಿ, ಅಡ್ಡ ಇರುತ್ತೆ. ಅದಾದಮೇಲೆ ಅವ್ರು ಕೆಲಸ ಮಾಡ್ಕೊತಾರೆ. ಅದಾದಮೇಲೆ ಫೀಲ್ ಆಗುತ್ತೆ, ನೀಟಾಗಿ ಫೀಲ್ ಆಗುತ್ತೆ, ಯಾವುದೇ ಥರ ಪೇಯ್ನ್ ಆಗೋದಿಲ್ಲ, ಫೀಲ್ ಆಗುತ್ತೆ. ಅವರು ಕಟ್ ಮಾಡಿರೋದಾಗಿರ್ಬೋದು, ಲೇಯರ್ ಕಟ್ ಮಾಡೋದಾಗಿರ್ಬೋದು, ಅದನ್ನು ಕಟ್ ಮಾಡಿರೋದನ್ನ ಅಗಲ ಮಾಡೋದಾಗಿರ್ಬೋದು, ಎಲ್ಲ ಕೂಡ ಫೀಲ್ ಆಗುತ್ತೆ. ನಮ್ಮ ಕೈಗೆ 2 ಕೈಗೆ ಇದಾಕ್ಬಿಟ್ಟಿರ್ತಾರೆ, ಪಲ್ಸ್ದು ಆ ಥರ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಕೈ ಮೂಮೆಂಟ್ಸ್ ಮಾಡೋದಕ್ಕಾಗಲ್ಲ, ಬಾಡಿ ಏನೂ ಮೂಮೆಂಟ್ಸು ಆಗೋದಿಲ್ಲ, ಆದರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅನಸ್ತೇಷ ಕೊಟ್ಟಿರೋದ್ರಿಂದ ಅವರು ಕಟ್ ಮಾಡಿದ್ದು ಇದು ಬಗ್ದಿದ್ದು ಮೀನ್ಸ್ ಅದು ಎಲ್ಲ ಹಿಂಗೆ ಅಗಲ ಮಾಡ್ಕೊಂಡಿದ್ದು ಅದೆಲ್ಲ ಗೊತ್ತಾಯಿತು. ಹಾಗೆ ಮಗು ತೆಗೆದಿದ್ದು ಕೂಡ ಗೊತ್ತಾಯಿತು. ಗೊತ್ತಾದಮೇಲೆ ಮಗುನ ಮಗು ತೆಗೆದ ತಕ್ಷಣ ಡಾಕ್ಟ್ರ್ ಅಂದರು, ರಮ್ಯಾ ಗಂಡು ಮಗು ಕಣೆ ಅಂತ. ನನಗೆ ನಿಜವಾಗ್ಲೂ ಗಂಡು ಮಗು ಹೆಣ್ಮಗು ಅಂತ ಯಾವುದೇ ಥರ ಇರಲಿಲ್ಲ. ನನಗೆ ಮಗು ಆರೋಗ್ಯವಾಗಿದೆಯಾ, ಮಗು ತೆಗೆದ ತಕ್ಷಣ ಮ್ಯಾಮ್ ಮಗು ಹೇಗಿದೆ ಅಂತ ಕೇಳಿದೆ. ಮಗು ಆರೋಗ್ಯವಾಗಿದೆಯಾ, ಮಗು ಹೇಗಿದೆ ಅಂತ ನಾನು ಕೇಳಿದೆ. ಅವನು ಅಳ್ತಾ ಇರೋದಲ್ಲೇ ಗೊತ್ತಾಗಲ್ವ ಅವನು ಎಷ್ಟು ಆರೋಗ್ಯವಾಗಿದ್ದಾನೆ ಅಂತ ಅಂದರು. ಆವಾಗ ಸಮಾಧಾನ ಆಯಿತು. ಅಲ್ಲಿವರೆಗೂ ಎಷ್ಟು ಟೆನ್ಷನ್ ನನಗೆ ಅಂದರೆ ರಾತ್ರಿ ಇಡೀ ನಿದ್ದೆನೇ ಮಾಡಿಲ್ಲ ಹಾಸ್ಪಿಟಲಲ್ಲಿ ನಾನು, ಆ ಥರ ಟೆನ್ಷನ್ ಇತ್ತು. ಮಗು ತೆಗೆದ ತಕ್ಷಣ ರಮ್ಯಾ ಗಂಡು ಮಗು ಕಣೆ ಅಂತ ಅಂದರು. ಅವ್ರು ಹಂಗೆ ಮಾತಾಡೋದು, ಹೋಗಿ ಬಾರೆ ಆ ಥರನೇ ಮಾತಾಡೋದು. ಗಂಡು ಮಗು ಕಣೆ ಅಂತ ಅಂದರು. ನನಗೆ ಮ್ಯಾಮ್ ಮಗು ಹೆಂಗಿದೆ, ಆರೋಗ್ಯವಾಗಿದೆಯಾ ಅಂದೆ. ಇಲ್ಲ ಚೆನ್ನಾಗಿದೆ, ಅಳ್ತಿದ್ದಾನೆ ನೋಡು ಜೋರಾಗಿ, ಆರೋಗ್ಯವಾಗಿದ್ದಾನೆ ಅಂತ ಅಂದರು. ಅದಾದಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಆಗಿ ಶುರು ಆಯಿತು. ಹೊಟ್ಟೆ ಒಳಗೆ ಏನೂ ಇರಲಿಲ್ಲ.
ಖಾಲಿ ಹೊಟ್ಟೆಗೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿದ್ನಲ್ವ, ಹಾಗಾಗಿ ತೊಗೊಳ್ಳೇಬೇಕಿತ್ತು, ಡೈಲಿ ತೊಗೋಬೇಕಿತ್ತು. ತಗೋ ಅಂತ ಹೇಳಿದರು. ವಾಮಿಟಿಂಗ್ ಸೆನ್ಸೇಷನ್ ಆಯಿತು. ಆವಾಗ ವಾಮಿಟ್ ಬರೋಂಗಾಗ್ತಿದೆ ಅಂತ ಹೇಳಿದೆ. ಅವರು ಇದೆಲ್ಲ ಕೊಟ್ಟರು, ಪ್ಯಾನೆಲ್ಲ ಕೊಟ್ಟರು. ಬರೋಂಗಾಯ್ತಷ್ಟೇ, ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಆ ಥರ ಬರೋಂಗಾಯ್ತಷ್ಟೇ, ಆದರೆ ಏನೂ ಬರಲಿಲ್ಲ. ಅದಾದಮೇಲೆ ಮಗು ಕ್ಲೀನ್ ಮಾಡ್ಕೊಬಂದು ಹಿಂಗೆ ತೋರಿಸಿದ್ರು. ಹಿಂಗೆ ಹಿಂದೆ ತಿರುಗಿಬಿಟ್ಟು ನೋಡಿದೆ ಅಷ್ಟೇ, ಕರೆಕ್ಟಾಗಿ ನೋಡೋಕ್ಕೂ ಆಗಿಲ್ಲ, ಗೊತ್ತೂ ಆಗಲಿಲ್ಲ. ಅದಾದಮೇಲೆ ಫ್ಯಾಮಿಲಿಗೆ ತಗೊಂಡೋಗಿ ತೋರಿಸೋದಂತೆ ಮಗುನ. ಮಗು ಬಗ್ಗೆ ಹೇಳ್ತೀನಿ. ಫಸ್ಟು ಇದು ಹೇಳ್ಬಿಡ್ತೀನಿ. ದೊಡ್ಡ ಟಬ್ ಅಂತೆ, ಮಗು ಇಷ್ಟೇ ಪುಟಾಣಿ ಸಣ್ಣ. ಅವನು ಹುಡ್ದಾಗ 2.25 ಗ್ರಾಮ್ಸ್ ಇದ್ದ. 2.25 kg, 2.5 kg ಇದ್ದರೆ ಏನು ಅಂತ ಮುಂದೆ ಹೇಳ್ತೀನಿ. 2.25 kg ಇದ್ದಂತೆ. ಟಬ್ಬು ದೊಡ್ಡದಾಗಿತ್ತಂತೆ. ಟಬ್ಬಲ್ಲೇ ತೋರಿಸಿದಂತೆ ಅವನ್ನ. ಟಬ್ಬು ದೊಡ್ಡದಾಗಿತ್ತಂತೆ. ಮಗು ಪುಟಾಣಿ ಅಂತೆ. ಅಜ್ಜಿ, ಅಮ್ಮ, ಹಸ್ಬೆಂಡ್, ಅಪ್ಪ ಎಲ್ಲ ನೋಡ್ಬಿಟ್ಟು ಅಯ್ಯೋ ಮಗು ಎಷ್ಟು ಸಣ್ಣ ಇದೆ ಅಂತ ಅಂದ್ಕೊಂಡ್ರಂತೆ. ತೊಡೆ ಹಾಗೆ ಕೈ ಎರಡೂ ಕೂಡ ಇಷ್ಟೇ ಸಣ್ಣಕ್ಕಿತ್ತು. ತಲೆ ಮಾತ್ರ ದಪ್ಪ, ತಲೆನೇ ವೆಯ್ಟ್ ಬಂದಿದೆ, ತಲೆ ಮಾತ್ರ ದಪ್ಪ. ಮಗು ಬಾಡಿ ಕೂಡ ಸಣ್ಣ, ಕೈ ಕಾಲು ಎಲ್ಲ ಕೂಡ ಸಣ್ಣ. ನಮ್ಮಮ್ಮ ಅಂತಂತೆ, ನಮ್ಮ ಅಜ್ಜಿಗೆ ಅಕ್ಕ ಅನ್ನತ್ತೆ. ಅಕ್ಕ ಏನಕ್ಕ ಹಿಂಗಿದೆ ಮಗು, ಹೆಂಗಕ್ಕ ಇದನ್ನು ಸಾಕೋದು ಅಂತ ನಮ್ಮಮ್ಮ ಹೇಳ್ತಂತೆ. ಅವಾಗ ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ ನನಗೆ. ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಅದಾದಮೇಲೆ ಅವ್ರಿಗೆ ತೋರಿಸ್ಬಿಟ್ಟು, ಯಾರಿಗೂ ತೋರಿಸಿಲ್ಲ, ಕರ್ಕೊಂಡು ಮಗುನ ತಗೊಂಡೋಗಿ ಎನ್ ಐ ಸಿಗೆ ಹಾಕ್ಬಿಟ್ಟಿದ್ದಾರೆ. ನನಗೂ ಕೂಡ ಅದೇ ಫಸ್ಟ್ ಟೈಮ್ ತೋರಿಸಿದ್ರು ಅನ್ನಲ್ಲ ಅಷ್ಟೇ. ಮತ್ತು ಮಗುನ ತೋರಿಸಿಲ್ಲ. ನನಗೆ ಅನಸ್ತೇಷ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಅರೆ ಜ್ಞಾನ ಥರ ಇರುತ್ತೆ, ಸ್ವಲ್ಪ ಜ್ಞಾನ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಆದರೆ ನನಗೇನು ಮಾತಾಡೋಕ್ಕೂ ಆಗ್ತಾಯಿರಲ್ಲ. ನನ್ನ ತೊಗೊಂಡೋಗಿ ಜನರಲ್ ವಾರ್ಡಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ, ಜನರಲ್ ವಾರ್ಡಲ್ಲೇ ಬೆಡ್ ಕೊಟ್ಟಿದ್ರಲ್ಲ, ಅಲ್ಲಿಗೆ ಕರ್ಕೊಂಡೋಗಿ ಮತ್ತೆ ಆಪ್ರೇಷನ್ ಅದಾದಮೇಲೂ ಕೂಡ ಹೊಲಿಗೆ ಹಾಕ್ತಾರಲ್ವ, ಆಪ್ರೇಷನ್ಗೆ ಡಾಕ್ಟರ್ ದೊಡ್ಡದು ಹಾಕ್ತಾರೆ. ಹೆಡ್ ನರ್ಸು ಚಿಕ್ಕ ಹೊಲಿಗೆ ಹಾಕ್ತಾರೆ. ಅದು ಕೂಡ ನಮ್ಗೆ ಸೆನ್ಸೇಷನ್ ಆಗಿದೆ, ಗೊತ್ತಾಗಿದೆ. ಅದಾದ ತಕ್ಷಣ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಾದ್ಮೇಲೆ ನನಗೆ ಅಷ್ಟು ಗೊತ್ತಾಗಲ್ಲ. ಫ್ಯಾಮಿಲಿ ಎಲ್ಲ ಕೂಡ ಬಂದು ನೋಡ್ತಾರೆ, ನನ್ನ ಫ್ಯಾಮಿಲಿಯವರೆಲ್ಲ ಕೂಡ ಬಂದು ನೋಡ್ತಾರೆ. ಆದರೆ ಮಗು ಇಲ್ಲ. ಮಗುನ ಎನ್ ಐ ಸಿಗೆ ಹಾಕಿದ್ದಾರೆ. ಹೇಳಿದೆ, ಮಗುನ ಎನ್ ಐ ಸಿಗೆ ಹಾಕಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಅದನ್ನು ಕೇಳಿದಾಗ. ಈಗಲೂ ನೆನೆಸ್ಕೊಂಡ್ರೆ ನನಗೆ ತಡೆಯೋಕ್ಕಾಗೋದಿಲ್ಲ, ಅಳು ಬಂದ್ಬಿಡುತ್ತೆ. ಹಾಕಿದ್ದಾರೆ. ಆಮೇಲೆ ನನಗೆ ಒಂದು 10:15 ಆಗಿದ್ದು, ಮಗು ಹುಟ್ಟಿದ್ದು 10:38. ಅದಾದಮೇಲೆ ಅನಸ್ತೇಷ ಪವರ್ ಎಲ್ಲ ಇಳಿದ್ಮೇಲೆ ನಂಗೆ ಮಗು ನೋಡಬೇಕು ಅಂತ ಅನ್ನಿಸ್ತಿದೆ. ಅಮ್ಮ ಹೇಳಿದ್ರು, ಇಲ್ಲ ಕೊಡ್ತಾರಂತೆ ಈವ್ನಿಂಗು, ನೋಡುವಂತೆ, ಸುಮ್ಮನೆ ಇರು ಅಂತ. ಅವತ್ತಿನ ದಿನ ಎಲ್ಲ ಪೂರ್ತಿ ನನ್ನ ಕೈಲಂತೂ ಎದ್ದು ಆಪ್ರೇಷನ್ ಆಗಿರುತ್ತೆ, ಎದ್ದೇಳೋದಕ್ಕಾಗೋದಿಲ್ಲ. ಡ್ರಿಪ್ಸ್ ಹಾಕಿರ್ತಾರೆ. ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲಂತೆ ಎನ್ ಐ ಸಿಗೆ. ಮಗುಗೆ ಪೌಡರ್ದು ಬಾಕ್ಸ್ ಬರ್ಸ್ಕೊಂಡಿದ್ರು, ಅದರದ್ದೇ ಹಾಲನ್ನು ಹಾಕ್ತಾಯಿದ್ರಂತೆ. ಅದಾದಮೇಲೆ ನೆಕ್ಸ್ಟ್ ಡೇ ಟ್ರಿಪ್ಸ್ ಎಲ್ಲ ಹಾಗೆ ಕಂಟಿನ್ಯೂ ಆಗಿತ್ತು. ನೆಕ್ಸ್ಟ್ ಡೇ ನನಗೆ ಮಗು ನೋಡಬೇಕು ಅಷ್ಟೇ. ನೆಕ್ಸ್ಟ್ ಡೇ ಈವ್ನಿಂಗು ಡಾಕ್ಟ್ರು ಬರ್ತಾರಲ್ಲ, ಬೆಳಗ್ಗೆ ಆಪ್ರೇಷನ್ ಆಗಿದೆ, ಈವ್ನಿಂಗು ನನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ. ಕೇಸೆಲ್ಲ ಚೆಕ್ ಮಾಡಿ, ಮೆಡಿಸನ್ ಎಲ್ಲ ಹಾಕ್ತಿದ್ದಾರೆ ಅಂತೆಲ್ಲ ಚೆಕ್ ಮಾಡೋದಕ್ಕೆ ಬರ್ತಾರಲ್ಲ. ಅವಾಗ ಹೇಳಿದ್ರು, ನಾಳೆ ಡ್ರಿಪ್ಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಕಾಲೆಲ್ಲ ಮೂಮೆಂಟ್ಸ್ ಮಾಡಿದ್ರೆ ನಿನಗೆ ಎದ್ದೇಳೋಕ್ಕೆ ಶಕ್ತಿ ಆಗುತ್ತೆ, ಎದ್ದೇಳೋಕ್ಕಾಗುತ್ತೆ. ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ನೀನು ಮಲಗಿದಂಗೆ ಮಲಗಿಬಿಟ್ರೆ ನಿನಗೆ ಎದ್ದೇಳೋದಕ್ಕೂ ಆಗೋದಿಲ್ಲ, ನಿನ್ನ ಮಗು ನೋಡೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು. ಎನ್ ಐ ಸಿನಲ್ಲಿ ಮಗು ಇದೆ, ನಿನ್ನ ಮಗು ನೋಡಬೇಕಂದ್ರೆ ನಿನ್ನ ಕಾಲೆಲ್ಲ ಮೂಮೆಂಟ್ಸ್ ಮಾಡಬೇಕು, ಮತ್ತು ಎದ್ದೇಳೋದಕ್ಕೆ ಟ್ರೈ ಮಾಡಬೇಕು, ಎದ್ದು ಓಡಾಡಬೇಕಂತ ಹೇಳಿದರು. ಅದ್ರ ಮಧ್ಯದಲ್ಲಿ ಪೇಯ್ನ್ಗೆ ಇಂಜೆಕ್ಷನ್ ಕೊಟ್ಟಿದ್ರು, ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ರು. ಮತ್ತು ಎಲ್ಲರೂ ಹೇಳ್ತಿದ್ರು ಜಾಸ್ತಿ ಇಂಜೆಕ್ಷನ್ ಕೂಡ ತೊಗೋಬಾರ್ದು ಅಂತ. ಬೆಳಗ್ಗೆ ಒಂದು ಕೊಟ್ಟಿದ್ರು, ಮಧ್ಯಾಹ್ನ ಒಂದು ಕೊಟ್ಟಿದ್ರು ಅನಿಸುತ್ತೆ. ರಾತ್ರಿಗೆ ತುಂಬಾ ಪೇಯ್ನ್ ಆಗೋಯಿತು, ತಡಿಯೋಕ್ಕಾಗ್ತಾಯಿಲ್ಲ. ನಾನು ಬೇಡ, ಇಂಜೆಕ್ಷನ್ ತೊಗೊಳ್ಳೋದು ಬೇಡ ಅಂತ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗಲಿಲ್ಲ. ರಾತ್ರಿ ಒಂದು 11:30 ಆಗೋ ಅಷ್ಟೊತ್ತಿಗೆ ಪೇಯ್ನ್ ತುಂಬಾ ಆಗೋಯಿತು. ಆಮೇಲೆ ತಡಿಯೋಕ್ಕಾಗದೆ ಇಂಜೆಕ್ಷನ್ ಕೊಡಿಸ್ಕೊಂಡೆ. ಅದರ ನೆಕ್ಸ್ಟ್ ಡೇಯಿಂದ ಯಾವುದೇ ಇಂಜೆಕ್ಷನ್ ತೊಗೊಳ್ಳಿಲ್ಲ. ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ, ತಡ್ಕೊತೀನಿ ಅಂತ ಹೇಳಿ. ಅದೆಲ್ಲ ಜಾಸ್ತಿ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ತೊಗೋಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ತೊಗೊಳ್ಳಿಲ್ಲ. ಅದರ ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟೊತ್ತಿಗೆ ಡ್ರಿಪ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಕಾಲೆಲ್ಲ ಮೂಮೆಂಟ್ಸ್ ಮಾಡೋದಕ್ಕೆ ಹೇಳಿದರು. ಅದೇ ಥರ ಮೂಮೆಂಟ್ಸ್ ಎಲ್ಲ ಮಾಡಿದೆ. ಅದಾದಮೇಲೆ ಎದ್ದು ಡ್ರೆಸ್ ಚೇಂಜ್ ಎಲ್ಲ ಮಾಡಿದೆ. ಎಲ್ಲರೂ ಹೇಳ್ತಿದ್ರು, ನಿನ್ನೆ ತಾನೇ ಸಿಸರಿನ್ ಆಗಿರೋದು, ಎಷ್ಟು ಬೇಗ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಎದ್ದು ನಿಂತಿದ್ದೀರಾ, ಓಡಾಡ್ತಿದ್ದೀರಾ ಅಂತ ಅಮ್ಮನೆಲ್ಲ ಹಿಡ್ಕೊಂಡು ವಾಶ್ರೂಮಿಗೆಲ್ಲ ಹೋಗಿ ಬಂದೆ.
ಅದಾದಮೇಲೆ ಮಗು ನೋಡಬೇಕು ಅಂತ ಅನ್ನಿಸಿತ್ತು. ಅದಾದಮೇಲೆ ನಾನು ವಾಕ್ ಮಾಡೋದಕ್ಕೆ ಶುರು ಮಾಡಿದ್ನಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅಂದೆ. ಇಲ್ಲ, ಅವರು ನರ್ಸೆಲ್ಲ ಬೇಡ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಹೋಗೋರಂತೆ ಅಂತ ಹೇಳಿದ್ರು. ಯಾವಾಗ ಈವ್ನಿಂಗ್ ಆಗುತ್ತೆ ನನ್ನ ಮಗು ನೋಡಬೇಕು, ಯಾವಾಗ ಈವ್ನಿಂಗ್ ಆಗುತ್ತೆ ನನ್ನ ಮಗು. ಅಪ್ಪ ಅಮ್ಮನೂ ಕೂಡ ಬಿಡ್ತಿರ್ಲಿಲ್ಲ, ಹಸ್ಬೆಂಡು ಕೂಡ ಬಿಡ್ತಿರ್ಲಿಲ್ಲ. ಮಗು ಹೇಗಿದೆ ಅಂತ ನಮಗೆ ಅಪ್ಡೇಟ್ಸ್ ಗೊತ್ತಿಲ್ಲ. ಅದಾದಮೇಲೆ ಈವ್ನಿಂಗ್ ನನಗೆ ತಡೆಯೋಕ್ಕಾಗದೆ ವೀಲ್ ಚೇರು ಕೇಳ್ದಂಗೆ ನಾನು ನಡ್ಕೊಂಡು ನಮ್ಮ ವಾರ್ಡಿಂದ NICUಗೆ ಇಲ್ಲ ಅಂದರೂ ಒಂದು 100 ಮೀಟರ್ಸ್ ಆಗ್ಬೋದು, 150 ಮೀಟರ್ಸ್ ಆಗ್ಬೋದು ಅನಿಸುತ್ತೆ. ಅಷ್ಟು ದೂರ ನಾನೊಬ್ಬಳೇ ನಡ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ಮಗು ನೋಡಿಕೊಂಡು ಹಾಲು ಕುಡ್ಸೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಗ್ಲಾಸ್ದು ಬೇಸನ್ ಥರ, ಒಂದು ಬಾಕ್ಸ್ ಥರ, ಅದಕ್ಕೆ ಓಪನ್ನು, ಏನೂ ಇಲ್ಲ. ಮಗುನ ಮಲಗಿಸಿದ್ದಾರೆ, ಪುಟಾಣಿ. ಆ ಬಾಕ್ಸಿಗೆ ಒಂದು ಪುಟ್ಟದಾಗಿ ಒಂದು ಮಗು ಹಾಕಿದ್ದಾರೆ, ಡೈಪರ್ ಹಾಕಿದ್ದಾರೆ, ಏನೂ ಕೂಡ ಹಾಕಿಲ್ಲ ಮಗುಗೆ. ಮಗು ನೋಡಿದ ತಕ್ಷಣ ಅಳು ಬಂದ್ಬಿಡ್ತು. ಆ್ಯಕ್ಚುಲಿ ಹೇಳ್ತಾರೆ ಡೆಲಿವರಿ ಆದಮೇಲೆ ಅಳಬಾರ್ದು ಅಂತ. ಡೆಲಿವರಿ ಆದಮೇಲೆ ತುಂಬಾ ಹತ್ತಿದ್ದೀನಿ. ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗಿ ನಿಂತಿದ್ದೀನಿ, ಮಗು ನೋಡ್ತಾ ಇದೆ. ಮಗು ನೋಡಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟರು ಅಲ್ಲಿಗೆ. ಮಗು ನೋಡ್ತಾ ಇದ್ದೀನಿ, ತುಂಬಾ ಅಳು ಬಂದ್ಬಿಡ್ತು. ಅಲ್ಲೇ ಹತ್ಕೊಂಡು ಮಗು ನೋಡ್ತಾ ಇದ್ದೀನಿ. ನನಗೆ ಮಗುನ ಹೆಂಗೆ ಎತ್ಕೋಬೇಕು ಅಂತಲೂ ಗೊತ್ತಿಲ್ಲ. ಆಮೇಲೆ ನನಗೆ ಒಂದು ಚೇರ್ ಹಾಕಿ ಕೂರಿಸಿದ್ರು ಒಂದು ಟೇಬಲ್ ಮುಂದೆ. ಮಗುನ ಎತ್ತಿ ತೊಡೆ ಮೇಲೆ ಕೊಟ್ಟರು. ಮಗುನ ನೋಡ್ತಾ ಇದ್ದೀನಿ. ಹಾಲು ಕುಡ್ಸೋಕೆ ಹೆಂಗೆ ಅಂತ ಗೊತ್ತಿಲ್ಲ. ವಾರ್ಡಲ್ಲಾದರೂ ಅಮ್ಮ ಅಜ್ಜಿ ಎಲ್ಲ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ, ಗೊತ್ತಿರುತ್ತೆ ನಿಮಗೆ ಹೇಗೆ ಇಟ್ಕೋಬೇಕು ಮಗುನ, ಹೇಗೆ ತೊಡೆ ಮೇಲೆ ಇಟ್ಕೊಂಡು ಹೇಗೆ ಹಾಲು ಕುಡಿಸ್ಬೇಕು ಅಂತ ಗೊತ್ತಿರುತ್ತೆ. ನನಗೇನು ಗೊತ್ತಿಲ್ಲ. ತೊಡೆ ಮೇಲೆ ಇಟ್ಟರು, ಮಗುನೇ ನೋಡ್ತಾ ಇದ್ದೀನಿ, ಹಾಲು ಕುಡ್ಸೋಕ್ಕೂ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ಸಾಕು ಹೋಗಿ ಅಂತೇಳಿ ಒಂದು ಸ್ವಲ್ಪ ಹೊತ್ತು ಇದ್ದು ಬಂದುಬಿಟ್ಟೆ. ನಡ್ಕೊಂಡೇ ಬಂದೆ, ಏನೂ ತೊಂದರೆ ಆಗಲಿಲ್ಲ. ಆಮೇಲೆ ಈವ್ನಿಂಗು ಹಸ್ಬೆಂಡ್ ಬಂದರು. ಹಸ್ಬೆಂಡ್ನ ಕರ್ಕೊಂಡೋಗಿ ಡಾಕ್ಟ್ರಿಗೆ ಕರ್ಕೊಂಡೋಗಿ, ಡಾಕ್ಟ್ರು ಕೂಡ ನೈಟ್ ಬರೋರು, ಒಂದು 9:30, 10 ಹಂಗೆ ಡಾಕ್ಟ್ರು ಬರೋರು. ಕ್ಷಣೈ ಡಾಕ್ಟ್ರು ಸರಸ್ವತಿಪುರಮಲ್ಲಿದ್ದಾರೆ. ಅವರು ಬರ್ತಾ ಇದ್ದಿದ್ದೆ 9:30, 10ಗೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದಿದ್ದರು. ಬಂದಾಗ ಬನ್ನಿ ಹೋಗೋಣ ಅಂಥೇಳಿ ನಡ್ಕೊಂಡೇ ಹೋದೆ. ಹಸ್ಬೆಂಡ್ನ ಒಳಗೆ ಕರ್ಕೊಂಡೋಗಿ ಪಾಪು ಎಲ್ಲ ತೋರಿಸ್ದೆ. ಡಾಕ್ಟ್ರು ಬಂದರು. ಡಾಕ್ಟ್ರು ಕೂಡ ಮೀಟ್ ಮಾಡಿ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಯಾವಾಗ ವಾರ್ಡಿಗೆ ಕೊಡ್ತೀರಾ ಅಂತ. ಈಗ ಸದ್ಯಕ್ಕಂತೂ ಕೊಡೋದಿಲ್ಲ. ಡ್ರಿಪ್ಸ್ ಹಾಕಿದ್ದೀವಿ ಮಗುಗೆ. ಅದು 2 ಬಾಟಲ್ ಡ್ರಿಪ್ಸ್ ಹೋಗಬೇಕು. 2 ಬಾಟಲ್ ಡ್ರಿಪ್ಸ್ ಹೋಗೋಷ್ಟೊತ್ತಿಗೆ 4 ದಿನ ಆಗುತ್ತೆ. 4 ದಿನ ಕಂಪ್ಲೀಟ್ ಆದಮೇಲೆ, ಡ್ರಿಪ್ಸ್ ಕಂಪ್ಲೀಟ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಬೇಜಾರು. ಅದಾದಮೇಲೆ ನನಗೆ ಅವತ್ತಿನ ದಿನ ಒಂದು ಸತಿ ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ NICUಗೆ. ಅದಾದಮೇಲೆ ಮತ್ತೆ ಹಸ್ಬೆಂಡ್ ಜೊತೆ ಬೇರೆ ಹೋಗಿದ್ದೆ. ಪೇಯ್ನ್ ಜಾಸ್ತಿ ಆಗೋಯ್ತು, ತಡ್ಕೊಳಕ್ಕಾಗಿಲ್ಲ. ಅಲ್ಲೇ ಕೂತ್ಬಿಟ್ಟೆ. ಮತ್ತೆ ವೀಲ್ ಚೇರ್ ತಂದು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಡೇಯಿಂದ ಆರಾಮಾದೆ. ಮಗು ಅಲ್ಲಿದೆ, ನಾನು ಇಲ್ಲಿದ್ದೀನಿ. ಆ್ಯಕ್ಚುಲಿ ವಾರ್ಡ್ ಚೇಂಜ್ ಮಾಡಬೇಕು ಅಂತ ಇತ್ತು. ಮಗು ಬಂದ ತಕ್ಷಣ ವಾರ್ಡ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವುದೇ ಥರ ಚೇಂಜ್ ಮಾಡಿಲ್ಲ. ಅದೇ ನಾವು ಸಪ್ರೇಟು ಸೆಮಿ ಸ್ಪೆಷಲ್ಲು ವಾರ್ಡ್ ಮಾಡ್ಕೊಂಡಿದ್ರೆ ನಾನು ಒಬ್ಳ ಕೈಲಿ ನಿಜವಾಗ್ಲೂ ಇರೋಕ್ಕಾಗ್ತಿರ್ಲಿಲ್ಲ. ಮತ್ತು ನಮಗೆ ಯಾವುದು ಸಪೋರ್ಟು ಕೂಡ ಇರಲಿಲ್ಲ. ಅಮ್ಮ ಅಲ್ಲಿ ಮನೆ ಕ್ಲೀನ್ ಮಾಡಬೇಕು. ನಮ್ಮ ಕಡೆ ಮೊದಲನೇದು ಡೆಲಿವರಿ ಆಗಿರೋದು ಸುತ್ತ ಅಮ್ಮನ ಮನೆಗೆ. ಅಮ್ಮ ಅಲ್ಲಿ ಮನೆ ಕ್ಲೀನ್ ಮಾಡಬೇಕು, ಮನೆಗೆಲ್ಲ ಪೇಂಟ್ ಎಲ್ಲ ಹೊಡಿಸ್ಬೇಕು, ಅದ್ರ ಕೆಲಸ. ಮತ್ತು ನನಗೆ ಅಡುಗೆ ತಿಂಡಿ ಎಲ್ಲ ಕೊಡಬೇಕು, ಅದು ಕೆಲಸ. ಅಜ್ಜಿ ಬರೋರು, ಅಜ್ಜಿಗೇನಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಜ್ಜಿ ಬರೋರು ಇರೋರು. ಸೆಮಿ ಸ್ಪೆಷಲ್ ಅಥವಾ ಸ್ಪೆಷಲ್ ವಾರ್ಡ್ ಮಾಡ್ಕೊಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅನಿಸುತ್ತೆ ನನಗೆ. ಅದಕ್ಕೆ ಹೇಳಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ. ಲಕ್ಕಿಲಿ ನನಗೆ ಸಿಕ್ಕಿದ್ದು ಜನರಲ್ ವಾರ್ಡ್ ಅಂತ. ಅಕ್ಕಪಕ್ಕದವರು, ಪೇಷಂಟ್ ಜೊತೆ ಇದ್ದವರು ಎಲ್ಲರೂ ಎಷ್ಟು ಕ್ಲೋಸ್ ಆಗಿ ನನ್ನನ್ನು ನೋಡಿಕೊಂಡ್ರು. ಯಾವ ಫ್ಯಾಮಿಲಿ ರಿಲೇಟಿವ್ಸ್ ಯಾರು ಇಲ್ಲದೇ ಇದ್ದರೂ ಕೂಡ ಹೊರ್ಗಡೆಯವರು ನನ್ನನ್ನು, ಈಗ ಒಂದು ಡ್ರಿಪ್ಸ್ ಅಜ್ಜಿ ಬರೋರು, ಅಜ್ಜಿಗೆ ಗೊತ್ತಾಗ್ತಿರ್ಲಿಲ್ಲ. ಡ್ರಿಪ್ಸ್ ಖಾಲಿ ಆದ ತಕ್ಷಣ ಖಾಲಿ ಆಗೋವರೆಗೂ ಬಿಡಬಾರ್ದು. ಖಾಲಿ ಆದರೆ ಬ್ಲಡ್ ರಿಟರ್ನ್ ಬಂದುಬಿಡುತ್ತೆ. ಅವರು ಪಕ್ಕದಲ್ಲಿರೋರು ಓಡೋಗಿ ನರ್ಸ್ ಕರ್ಕೊಂಬಂದು ನನಗೆ ಡ್ರಿಪ್ಸ್ ಚೇಂಜ್ ಮಾಡಿಸೋರು. ಮತ್ತು ನನ್ನ ಜೊತೆ ಮಾತಾಡೋರು, ನನ್ನ ಜೊತೆಗೆ ಅಮ್ಮ ಇಲ್ದಿರೋ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿರೋರು. ಖುಷಿಯಾಗುತ್ತೆ. ಅದಾದಮೇಲೆ ನಾವು ವಾರ್ಡ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದೇ ವಾರ್ಡಲ್ಲಿದ್ವಿ. ಮತ್ತು ಎಲ್ಲರಿಗೂ ಹೇಳಿಬಿಟ್ಟಿದ್ರು, ಅಮ್ಮ ಮಗು ಕೊಟ್ಟಿಲ್ಲ, ಯಾರು ಕೂಡ ಬರಬೇಡಿ ಅಂತ ಹೇಳಿದರು. ಹಾಗಾಗಿ ಯಾರೂ ಬಂದಿರಲಿಲ್ಲ. ಚಿಕ್ಕಮ್ಮ ಬಂದಿದ್ದರು. ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದರು. ಲಕ್ಕೀಲಿ ಅವರು ಕೂಡ ಬಂದಾಗ, ಚಿಕ್ಕಪ್ಪ ಬಂದಾಗ ನಾವು ಮಗು ನೋಡೋಕ್ಕೆ ಅಂತ ನೈಟ್ ಹೋಗಿದ್ವಲ್ಲ, ಆಗ ಅವರು ಬಂದಿದ್ದರು. ಅವರು ಕೂಡ ಮಗು ನೋಡಿದ್ರು. ಡೆಲಿವರಿಗೂ ಮುಂಚೆ ಮಗು ಸಣ್ಣ ಇದೆ ಅಂತ ಡಾಕ್ಟ್ರು ಹೇಳಿಬಿಟ್ಟಿದ್ರು. ಆಗ ಅಪ್ಪ, ಹಸ್ಬೆಂಡ್ ಎಲ್ಲರೂ ಫೀಲ್ ಮಾಡ್ಕೊಂಬಿಟ್ಟಿದ್ರು. ಅಯ್ಯೋ ಮಗು ಸಣ್ಣ ಅಂತೆ, ಮಗು ತುಂಬ ಸಣ್ಣ ಇದೆಯಂತೆ ಅಂದಾಗ ಎಲ್ಲರೂ ಫೀಲ್ ಮಾಡ್ಕೊಬಿಟ್ಟಿದ್ರು. ಆದರೆ ಮಗು ನೋಡಿದ್ಮೇಲೆ ಅದೆಲ್ಲ ಮರ್ತೋಯ್ತು. ಮಗು ತಲೆ ಮಾತ್ರ ದಪ್ಪ, ಮೈ, ಕೈ, ಕಾಲು ಎಲ್ಲ ಕೂಡ ಸಣ್ಣಕ್ಕಿತ್ತು.
ನಮ್ಮ ಹತ್ರ ಕೊಡಲೇ ಇಲ್ಲ. 2 ಡ್ರಿಪ್ಸ್ ಹಾಕಿದ್ರು. ಆ ಡ್ರಿಪ್ಸ್ ಕೂಡ ಹೇಗೆ ಹಾಕಿದ್ರು ಅಂದರೆ ಪುಟಾಣಿ ಕೈಗೆ ಇಲ್ಲೊಂದು ಕೆಳಗಡೆ ಥರ್ಮಾಕೋಲ್ ಹಾಕಿ ಕೈಗೆ ಡ್ರಿಪ್ಸ್ ಹಾಕಿದ್ರು. ಪುಟಾಣಿ ಇಷ್ಟೇ ಬಾಟ್ಲು ಡ್ರಿಪ್ಸ್ ಹೋಗೋಕ್ಕೆ 1 ರಿಂದ 1.5 ದಿನ. ಅವ್ರು 2 ದಿನ ಅಂತ ಹೇಳಿದ್ರು. ಮೇ ಬಿ 1.5 ದಿನ ಆಗಿದೆ ಅನಿಸುತ್ತೆ. 1.5 ದಿನ ಆಗಿದೆ. ಹೋಗೋದು ನೋಡೋದು ಹೋಗ್ತಿದ್ದೆ. ಅವ್ರು ಯಾವಾಗೇ ಫೋನ್ ಮಾಡಿದ್ರು ಹೊತ್ತಾಗ ಓಡೋಗುವೆ. ಹಾಲು ಪೌಡರ್ ಬರ್ಕೊಟ್ಟಿದ್ರು, ಅದನ್ನು ಕೂಡ ಹಾಕೋರು. ಜೊತೆಗೆ ನನಗೂ ಕೂಡ ಫೋನ್ ಮಾಡೋರು. ಫೋನ್ ಮಾಡಿದ ತಕ್ಷಣ ನಡ್ಕೊಂಡು ಹೋಗುವೆ. ಹೋಗ್ಬಿಟ್ಟು ನನಗೆ ಮಗುನ ಎತ್ಕೊಳ್ಳೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ. ಕಷ್ಟಪಟ್ಟು ನಿಧಾನಕ್ಕೆ ಆ ಗ್ಲಾಸ್ ಇದರಿಂದ ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಳ್ಳೋದು. ಹಾಲು ಸರಿಯಾಗಿ ಕುಡ್ಸೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ. ಅದು ಸರಿಯಾಗಿ ಹಾಲು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಪಾಪ ಸಣ್ಣ ಇತ್ತು, ಹಾಲು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ನರ್ಸೆಲ್ಲ ರೇಗಿಸೋರು, ನೀನು ಹಾಲು ಕುಡ್ಸಂಗೆ ಆಟಾಡು, ಅವ್ನು ಹಾಲು ಕುಡಿಯೋಂಗೆ ಆಟಾಡ್ತಾನೆ, ಇಷ್ಟೇ ಇಬ್ಬರು ಟೈಮ್ ಪಾಸ್ ಮಾಡ್ತಾಯಿದ್ದೀರಾ ಅಂತ ಕೇಳೋರು. ಅದಾದಮೇಲೆ ನಿಜವಾಗ್ಲೂ ನನ್ನ ಜೊತೆ ಮಗು ಇದ್ದಿದ್ರೆ ನಾನು ಅಷ್ಟು ನೀಟಾಗಿ ಹಾಲು ಕುಡಿಸ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಎದ್ರೋನು ಪೇನ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಫಸ್ಟ್ ಟೈಮು ನೈಟ್ ಡಾಕ್ಟರ್ ಬರ್ತಾರೆ ಅಂತ ಹೇಳಿದೆ. ಡಾಕ್ಟರ್ ಬಂದಾಗ ಹೋಗಿದ್ವಿ, ಹಾಲು ಕುಡ್ಸೋಕ್ಕೆ ಅಂತ ಮಗು ಕೊಟ್ಟಿದ್ರು. ಆಗ ಡಾಕ್ಟರೇ ಬಂದು ಜೋರಾಗಿ ನಮ್ಮದು ನಿಪ್ಪಲ್ನ ಪಿಂಚ್ ಮಾಡಿದ ತಕ್ಷಣ ನೀಟಾಗಿ ಹಾಲು ಬರೋಕ್ಕೆ ಶುರು ಆಯಿತು. ನೀವು ಅಬ್ಸರ್ವ್ ಮಾಡಿರ್ತೀರ, ಬೇರೆ ನಿಮ್ಮ ಮನೇಲಿ ಮಗು ಆದಾಗ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ. ಯಾಕೆಂದರೆ ನಾವು ಅದನ್ನು ಮಾಡೋದಿಲ್ಲ. ಮಾಡಿದ್ರೆ ಪೇಯ್ನ್ ಆಗುತ್ತೆ. ಅಮ್ಮ ಅಜ್ಜಿ ಅವ್ರು ಯಾರೂ ಅಷ್ಟು ಧೈರ್ಯವಾಗಿ ಮಾಡೋದಿಲ್ಲ. ಡಾಕ್ಟ್ರ್ ಬಂದು ಅಷ್ಟು ನೀಟಾಗಿ ಮಾಡಿದ್ರು. ಅದು ಬಂದರು ಜಸ್ಟ್ ನಿಪ್ಪಲ್ನ ಜೋರಾಗಿ ಪ್ರೆಸ್ ಮಾಡಿದ್ರು. ಚೆನ್ನಾಗಿ ಹಾಲು ಬರೋಕ್ಕೆ ಶುರು ಆಯಿತು. ಒಂದು ಸೈಡ್ ಹಂಗಾಯಿತು, ಇನ್ನೊಂದು ಸೈಡು ಒಬ್ಬರು ನರ್ಸು ಅವರು ಕೂಡ ಹಂಗೆ ಮಾಡಿದ್ರು. ಮಾಡಿದ್ರಿಂದ ಹಾಲೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಹಾಲು ಕುಡಿಸ್ತಿದ್ದೆ, ಪೌಡ್ರ್ ಹಾಲು ಮೇಲೆ ಹಾಲು ಹಾಕೋರು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಅವ್ರು ಫೋನ್ ಮಾಡಿದಾಗೆಲ್ಲ ಹೋಗುವೆ. ನೈಟು 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡೋರು, ಮಗು ಹೇಳ್ತಿದ್ದೆ ಬನ್ನಿ ಅಂತ ಹೇಳಿ. ಅವಾಗೇನಾಗೋದು ಅಂದರೆ ಯಾರೂ ಇರ್ತಿರ್ಲಿಲ್ಲ NICU ಹತ್ರ. ಹಾಗೆ ನಮ್ಮ ಜೊತೆ ಬಂದವ್ರನ್ನ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ನಾನು ಅಮ್ಮ ಹೋಗ್ತಿದ್ವಿ. ನೈಟು ಫೋನ್ ಮಾಡಿದ್ರೆ ಹಾಸ್ಪಿಟ್ಲು ಫುಲ್ಲು ರಾತ್ರಿ 1:30-2 ಗಂಟೆಲಿ ನೋಡಿರ್ತೀರ, ಫುಲ್ಲು ಖಾಲಿ ಹಾಸ್ಪಿಟಲ್ಲು. ನನ್ನ ಮಾತ್ರ ಒಳಗಡೆ ಬಿಡ್ತಾರೆ, ಅಮ್ಮ ಹೊರಗಡೆ ಕಾಯ್ತಾ ಕೂತ್ಕೋಬೇಕು. ಅಮ್ಮ ಅವ್ರಿಗೆ ಭಯ ಆಗೋದು. ಆದರೆ ನನ್ನ ಥರದ್ದೇ ಯಾರೋ ಬೇರೆ ಪೇಷಂಟವರು, ಅವ್ರ ತಾಯಂದಿರೋ ಅವ್ರ ಜೊತೆಗಿರೋರು ಬಂದರೆ ಅವರು ಸ್ವಲ್ಪ ಜೊತೆ ಕೂತ್ಕೊಳ್ಳೋರು. ಯಾರೂ ಇಲ್ಲಾಂದರೆ ಒಬ್ಬರೇ ಕೂತ್ಕೊಳ್ಳೋದು ತುಂಬಾ ಭಯ ಆಗ್ತಿತ್ತು. ಅದೆಲ್ಲ ಫೇಸ್ ಮಾಡಿದ್ದಾರೆ ಅಮ್ಮ ಕೂಡ ನನಗೆ ತುಂಬಾ ಖುಷಿ. ಹಾಗೆಲ್ಲ ಮಾಡಿಕೊಂಡು ಫೈನಲಿ 4ನೇ ದಿನಕ್ಕೆ ಕೊಟ್ಟರು. ಮಧ್ಯಾಹ್ನ ಆದಮೇಲೆ ಕೊಟ್ಟಾದ್ಮೇಲೆ ನನಗಂತೂ ಖುಷಿ. ಅವಾಗ ಕೇಳಿದ್ವಿ, ಮಗು ಕೊಟ್ಟಿದ್ದಾರೆ, ವಾರ್ಡ್ ಚೇಂಜ್ ಮಾಡೋಣ ಅಂತ. ಮಗುಗೆ ಜನರಲ್ ವಾರ್ಡು ಕಷ್ಟ ಆಗುತ್ತೆ, ಅಕ್ಕಪಕ್ಕ ಎಲ್ಲ ಬರೋರು ಹೋಗೋರು ಎಲ್ಲ ಜಾಸ್ತಿ ಇರ್ತಿದ್ರು, ನೋಡೋಕ್ಕೆ ಇನ್ಫೆಕ್ಷನ್ ಏನಾದರೂ ಆಗ್ಬೋದಾ ಅಂತ ಹೇಳಿ ವಾರ್ಡ್ ಚೇಂಜ್ ಮಾಡೋಣ ಅಂತ ಕೇಳಿದ್ರು. ಇಲ್ಲ ಆಗಲ್ಲ ಆ ಥರ. ಈಗೆಲ್ಲ 4-5 ಡೇಸ್ ಆಗೋಗಿದೆ. ಈಗ ವಾರ್ಡ್ ಚೇಂಜ್ ಮಾಡೋಕ್ಕಾಗಲ್ಲ, ಬಿಲ್ ಫುಲ್ಲು ಚೇಂಜ್ ಆಗುತ್ತೆ. ವಾರ್ಡ್ ಚೇಂಜ್ ಅದೇ ವಾರ್ಡಲ್ಲಿ ಕಂಟಿನ್ಯೂ ಆಗ್ತೀವಿ. ಅದೇ ವಾರ್ಡಲ್ಲಿ ಕಂಟಿನ್ಯೂ ಮಾಡಿ ಅದಾದಮೇಲೆ ಕಾಮಾಕ್ಷಿಲಿ ನಾವು ಜನರಲ್ ವಾರ್ಡಲ್ಲಿ ಇದ್ವಿ ಅಂತ ಹೇಳ್ದೆ ಅಲ್ವಾ. ಜನರಲ್ ವಾರ್ಡಲ್ಲಿ ಏನಂದರೆ ಹಳ್ಳಿಯವರೆಲ್ಲ ಇರ್ತಿದ್ರು, ನಾನು ಒಬ್ಬಳೇ ಮಲಗಿರ್ತಿದ್ದೆ. ವಾರ್ಡಲ್ಲಿ ಮಗು ಇರ್ತಿರ್ಲಿಲ್ಲ ನನ್ನ ಜೊತೆಲಿ. ಅವಾಗ ಅವ್ರಿಗೆ ಗೊತ್ತಿಲ್ಲ ಪಾಪ NICUನಲ್ಲಿ ಮಗು ಇರುತ್ತೆ ಅಂತ. ಬಂದು ಕೇಳೋರು, ಎಲ್ಲವ ಮಗು ಏನಾಯಿತು ಅಂತ. ಅವ್ರದ್ದೇ ಒಂದು ಯೋಚನೆಯಲ್ಲಿ, ಇಲ್ಲ ICUನಲ್ಲಿ ಇಟ್ಟಿದ್ದಾರೆ ಮಗುನ ಅಂತ ನಾನು ಹೇಳ್ತಿದ್ದೆ. ಹಾಗೆ ಮಾಡಿ 4 ದಿನ ಕಂಪ್ಲೀಟ್ ಆದಮೇಲೆ ಈವ್ನಿಂಗ್ ಹಂಗೆ ಮಗುನ ಕೊಟ್ಟರು. ಮಗು ನೋಡೋದೇ ಒಂದು ಖುಷಿ. ಮಗು ನೋಡ್ಕೊಂಡು ಹಾಗೆ ಇರ್ತಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಅದರಲ್ಲಿ ಮಧ್ಯದಲ್ಲಿ ಮಗುನ ಚೆಕ್ ಮಾಡ್ತಿರ್ತಾರೆ, ಮಗು ಎಷ್ಟು ಹಾಲು ಕುಡಿದಿದೆ ಅಂತ. ಬ್ಲಡ್ಡಲ್ಲಿ ಮಗು ಎಷ್ಟು ಹಾಲು ಕುಡಿಯುತ್ತೆ ಅನ್ನೋದು ಗೊತ್ತಾಗ್ತಿತ್ತಂತೆ. ಬಂದು ಚೆಕ್ ಮಾಡೋರು ಆ ಕಡೆ ಈ ಕಡೆ. ನಾನು ನೀಟಾಗಿ ಹಾಲು ಕುಡಿಸಿರ್ತಿದ್ದೆ. ಅವ್ರಿಗೆ ಹೇಳೋರು ಚೆನ್ನಾಗಿ ಹಾಲು ಕುಡಿಸ್ಬೇಕು ಅಂತ. ನನ್ನ ಮಗು NICUನಲ್ಲಿ ಇದ್ದಿದ್ದು ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಲು ಹೇಗೆ ಕುಡಿಸ್ಬೇಕು, ಎಷ್ಟೊತ್ತಿಗೆ ಒಂದು ಸತಿ ಕುಡಿಸ್ಬೇಕು ಎಲ್ಲ ಕೂಡ ಗೊತ್ತಾಯಿತು. ಅದಾದಮೇಲೆ ಬೆಳಗ್ಗೆ ಜಾಂಡೀಸ್ ಟೆಸ್ಟನ್ನು ಮಾಡಿದ್ರು. ಜಾಂಡೀಸ್ ಟೆಸ್ಟ್ ಮಾಡಿದಾಗ ಮಗುಗೆ ಜಾಂಡೀಸ್ ಇದೆ. ನನಗೆ ಆ್ಯಕ್ಚುಲಿ ಹಿಂದಿನ ದಿನವೇ ಗೊತ್ತಾಗಿತ್ತು, ಸ್ವಲ್ಪ ಮಗು ಫೇಸು ಯೆಲ್ಲೋಯಿಶ್ ಆಗಿತ್ತು. ಹಾಗಾಗಿ ನನಗೆ ಇದೇನು ಮಗು ಹಳದಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲಾಗಲೇ ಮಗುಗೆ ಜಾಂಡೀಸ್ ಇದೆ ಅನ್ನೋದು ಗೊತ್ತಾಯಿತು. ಗೊತ್ತಾದಮೇಲೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪನೇ ಇದೆ, ಬೇಗ ನೆಕ್ಸ್ಟ್ ಡೇಗೆಲ್ಲ ಕೊಟ್ಬಿಡ್ತಾರೆ ಅಂತ ಹೇಳಿದ್ರು. ಅದಾದಮೇಲೆ 5th ಡೇ ಮಗುನ ಮತ್ತೆ ತೊಗೊಂಡೋದ್ರು. ಮತ್ತೆ ಬೇಜಾರು, ಮತ್ತೆ ಹೋಗು ಹಾಲು ಕುಡಿಸು, ಅದೇ ಆಗ್ತಿತ್ತು. ಫೋನ್ ಮಾಡೋರು, ಫೋನ್ ಮಾಡಿದ ತಕ್ಷಣ ಹೋಗೋದು, ಹಾಲು ಕುಡಿಸೋದು ಬರೋದು ಅದೇ ಆಗ್ತಿತ್ತು. ಅದಾದಮೇಲೆ 6th ಡೇ ಕೊಟ್ಟರು ಮಗು ಕೊಟ್ಟರು. ಎಂಥ ಖುಷಿ ಅಂತೀರ. ಹಾಗೆ ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳ್ದಂಗೆ ಹಸ್ಬೆಂಡ್ಗೆ ತೋರಿಸಿದ್ದೆ. ನಾವು ಮುಂಚೆನೇ ಬಟ್ಟೆ ತೆಗೆದಿಟ್ಕೊಳ್ಳೋದಿಲ್ಲ ಮಗುಗೆ.
ಹಸ್ಬೆಂಡ್ ಹೋಗಿ ಮಗು ಇಟ್ಕೊಳ್ಳೋಕ್ಕೆ, ಮಗು ಮಲಗಿಸೋದಕ್ಕೆ, ಹಾಗೆ ಮಗುಗೆ ಬಟ್ಟೆಗಳು, ಹ್ಯಾಟು, ಸಾಕ್ಸು, ಗ್ಲೌಸು ಎಲ್ಲ ತಂದಿದ್ರು. ಅಪ್ಪನೇ ಟೈಲರ್ ಆಗಿರೋದ್ರಿಂದ ಕಚ್ಚೆಲ್ಲ ಹೊಲ್ಕೊಟ್ಟಿದ್ರು. ಮಗುಗೆ ಅಲಂಕಾರ ಮಾಡೋದು, ಮತ್ತು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ, ಯಾವಾಗ ಮನೆಗೆ ಹೋಗ್ತೀವೋ ಅನ್ನೋ ಕ್ಯೂರಿಯಾಸಿಟಿ. ಫೈನಲಿ ಒಂದು 4:15 ಗಂಟೆ ಹಂಗೆ ಡಿಸ್ಚಾರ್ಜ್ ಮಾಡಿದ್ರು. ಹಸ್ಬೆಂಡ್ಗೆ ಖುಷಿನೋ ಖುಷಿ, ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಅಂತ. ಅದಾದಮೇಲೆ ಹಸ್ಬೆಂಡು ಇಬ್ಬರು ಡಾಕ್ಟ್ರಿಗೂ ಸಪ್ರೇಟಾಗಿ ಸ್ವೀಟ್ ತಂದು ಕೊಟ್ಟರು. ಸ್ವೀಟ್ಸು, ಫ್ರೂಟ್ಸ್ ಎಲ್ಲ ಕೊಟ್ವಿ. ಹೊರಡ್ತಿದ್ವಲ್ಲ ಇನ್ನೇನು, ಹಾಗೆ ಸಪ್ರೇಟಾಗಿ 1 kg 2 ಸ್ವೀಟ್ ಬಾಕ್ಸ್ ತಂದಿದ್ರು. ಪೇಷಂಟ್ ಜೊತೆ ಇರೋರಿಗೆ, ನರ್ಸ್ಗಳಿಗೆ ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ವಿ. ತುಂಬಾ ಖುಷಿ. ಮನೆಗೆ ಕೂಡ ಹೊರಟ್ವಿ. ಮನೆಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಕೂಡ ಒಂದು ದೊಡ್ಡ ಸ್ಟೋರಿ, ಹಾಗೆ ಇನ್ಸ್ಪೈರಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಏನೆಲ್ಲ ಆಗುತ್ತೆ, ನಾನು ಬಾಣಂತನದಲ್ಲಿ ಏನೆಲ್ಲ ಸಫರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ಹೇಗಿತ್ತು, ನೀವು ಬಾಣಂತನ ಹೇಗೆಲ್ಲ ಮಾಡ್ಕೊಂಡ್ರಿ, ನೀವು ಮಗು ಆಗುವಾಗ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನೆಲ್ಲ ಪ್ರಾಬ್ಲಮ್ ಆಗಿತ್ತು, ಯಾರಿಗೆಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ಬೇರೆ ಜನ್ರೇಷನ್ ಅವರು ಅದರಿಂದ ಎಚ್ಚೆತ್ಕೋತಾರೆ. ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು ಅನ್ನೋದು. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.